ಒಂದು ವಿಧಾನಸಭೆಯಲ್ಲಿ ಒಂದು ವಿಶೇಷ ಅಧಿವೇಶನದಲ್ಲಿ ಉದ್ಯೋಗ ಖಾತ್ರಿ ಕಾರ್ಯಕ್ರಮದ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡುವ ನಿಮಿತ್ತವಾಗಿ ಅವರು ಬರೋದಾಗಲಿಲ್ಲ. ಆದರೂ ಸಹಿತ ಅವರಿಗೆ ಒಂದು ವೇದಿಕೆಯ ಮೂಲಕ ಅಭಿನಂದನೆ ಸಲ್ಲಿಸ್ತಾ ಮತ್ತು ವಿಶೇಷವಾಗಿ ಯಾಕಂದ್ರೆ ನಾವು ವಿಚಾರವನ್ನು ತಿಳ್ಕೊಳ್ಬೇಕಂತೇಳಿ ಏನು ಆಹ್ವಾನ ಮಾಡಿದೆವು ನಮ್ಮ ಸಾಹಿತಿಗಳು ಮತ್ತು ಚಿಂತಕರಾಗಿರ್ತಕ್ಕಂಥ ಈ ಒಂದು ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಒಂದು ವಿಚಾರಣೆ ಮಂಡನೆ ಮಾಡಿರ್ತಕ್ಕಂಥ ಹಿರಿಯರಾದಂಥ ದಿನೇಶ್ ಅಮೀನ್ಮಠ್ ಸರ್ ಅವರೇ ಮತ್ತು ಇನ್ನೊಬ್ಬರು ನಮ್ಮ ಬಸವರಾಜ್ ಕೌತಾಳ್ ಸರ್ ಅವರೇ, ಆರ್ ತಿಮ್ಮಾರೆಡ್ಡಿ ಅವರೇ ಮತ್ತು ಇನ್ನೊಬ್ಬರು ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಪ್ಯಾಂಥರ್ನ ಓರಿಗಳಾಗಿರ್ತಕ್ಕಂಥ ಎ.ಸಿ. ದಾನಪ್ಪನವರೇ ಮತ್ತು ಇನ್ನೊಬ್ಬರು ನಮ್ಮ ಮನೋಹರ್ ಮೋರೆ ಅವರೇ, ಮಾಲಿಂಗಪ್ಪ ಕೋಳ್ಕರ್ ಅವರೇ ಮತ್ತು ನನ್ನ ರವಿ ಗಾಯಕ್ವಾಡ್ ಅವರೇ ಎಲ್ಲ ಹೆಸರು ತಪ್ಪಿದ್ರೆ ಯಾರು ಅಪಾರ್ಥ ಮಾಡ್ಕೋಬೇಕು. ನಮ್ಮ ಅಂಗವಿಕಲರ ರಾಜ್ಯಾಧ್ಯಕ್ಷರಾಗಿರ್ಕೊಂಡ ತಾಲೂಕಾ ಮಟ್ಟದಿಂದ ಒಂದು ಬೆಂಗಳೂರಿನಲ್ಲಿ ನಾವು ಇವಂತ ಕಾರ್ಯಕ್ರಮ ಮಾಡ್ತೀವಿ ಅಂತ ವೈದ್ಯನಾಥ್ ತ್ಯಾಗಿ ಅವರ ಏನ್ ನೇತೃತ್ವದಲ್ಲಿ ಇವತ್ತಿನ ಕಾರ್ಯಕ್ರಮ ಬಹಳ ಖುಷಿ ಕೊಟ್ಟದ. ದಲಿತ ಅಂತ ಗುರುಗಳೇ, ಯಾಕಂತಂದ್ರ ಔರಂಗಾಬಾದ್ ಮಹಾರಾಷ್ಟ್ರದಲ್ಲಿ ಏನು ದಲಿತ ಪ್ಯಾಂಥರ್ ಹುಟ್ಟಿತ್ತು 1995-94ರಲ್ಲಿ ಔರಂಗಾಬಾದ್ ವಿಶ್ವವಿದ್ಯಾಲಯಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವವಿದ್ಯಾಲಯ ಮರುನಾಮಕರಣ ಮಾಡ್ಬೇಕಂತೇಳಿ ಏನು ಹೋರಾಟ ಪ್ರಾರಂಭ ಮಾಡಿತ್ತು. ಆ ಪ್ರಾರಂಭದಲ್ಲಿ ನಾಂದೇಡ್ ಜಿಲ್ಲಾಧ್ಯಕ್ಷರಂತ ಗೌತಮ್ ವಾಗ್ಮರೆ ಮತ್ತು ಮಹಿಳಾ ದಲಿತ ಪ್ಯಾಂಥರ್ ನಾಂದೇಡ್ ಜಿಲ್ಲಾಧ್ಯಕ್ಷ ಅಂತ ಸುನಂದಾ ಬನ್ಸುಡೆ ತಮ್ಮ ಮೈ ಮೇಲೆ ಪೆಟ್ರೋಲ್ ಹಾಕೊಂಡು ಉರಿ ಹಚ್ಕೊಂಡು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿ ಆಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶರದ್ ಪವಾರ್ ಅವರು ನಮ್ಮ ದಲಿತ ಪ್ಯಾಂಥರ್ ಹೋರಾಟಕ್ಕೆ ಹೆದರಿ ಮರಾಠವಾಡ ವಿಷಯದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮರುನಾಮಕರಣ ಮಾಡಿದ್ರು. ಅದೇ ತರ ನಮ್ಮ ಕರ್ನಾಟಕದಲ್ಲಿಯೂ ಸಹಿತ ಮೊದಲ ಎಸ್.ಸಿ. ಸಾಹೇಬರು ಮುಖ್ಯಮಂತ್ರಿಗಳಿದ್ದಾಗ ನಾವು ದಲಿತ ಪ್ಯಾಂಥರ್ನ 2005ರಲ್ಲಿ ಒಂದು ಎಲ್ಲರೂ ನಮ್ದು ರಾಜ್ಯ ಕಮಿಟಿ ಪದಾಧಿಕಾರಿಗಳು ಭೇಟಿ ನೀಡಿ ಒಂದು ಮನವಿ ಕೊಟ್ಟಾಗ ಅದಕ್ಕೆ ಮನವಿ ಸ್ಪಂದನೆ ಮಾಡಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿನ ಮುಖ್ಯಮಂತ್ರಿ ಅಂತ ಧರ್ಮಸಿಂಗ್ ಅವರು SC ST ಅಭಿವೃದ್ಧಿ ಅನ್ಬೇಡ ಸರ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿವೃದ್ಧಿ ನಿಮಗೆ ಮಾಡ್ಬೇಕು ನೀವು ಅಂತೇಳಿ ಅಂದಾಗ ನಾವು ಒಂದು ತಿಂಗಳಲ್ಲಿ ಏನಪ್ಪಾ ಅಂದ್ರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಭಿವೃದ್ಧಿ ಮರುನಾಮಕರಣ ಮಾಡಿದ್ರು. ಯಾಕಂದ್ರೆ ಇತಿಹಾಸ ನಾವು ಬೇರೆ ಯಾವುದೇ ಮಾಡ್ಬೇಕಂದ್ರೂ ದಲಿತ ಪ್ಯಾಂಥರ್ ಒಂದು ವಿಶಿಷ್ಟವಾದಂತಹ ಸಂಘಟನೆ. ಈ ಸಂಘಟನೆಯಲ್ಲಿ ಬಹಳ ಎಲ್ಲರೂ ನಮ್ಮೆಲ್ಲರೂ ದಲಿತ ಪ್ಯಾಂಥರ್ ಕಾರ್ಯಕರ್ತರು ಯಾಕಂದ್ರೆ ಒಂದು ಕುಟುಂಬದ ಸದಸ್ಯರಿದ್ದಂಗ. ಅದಕ್ಕಾಗಿ ಗುಲ್ಬರ್ಗದಲ್ಲಿ ಈಗಾಗಲೇ ನೋಡಿರ್ಬೋದು ಈ ಒಂದು RSS ನವರು ಇಡೀ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಒಂದು ದೊಡ್ಡ ಸಂಚಲನವನ್ನು ಮೂಡಿಸಿದಂತ ಕೆಲಸ ಮಾಡ್ತಾ ಇದ್ರು. ಚಿತ್ತಾಪುರದಲ್ಲಿ RSS ಪಥ ಸಂಚಲನ ಮಾಡ್ತೀನಿ ಅಂತೇಳಿ ಷರತ್ತು ಕೊಟ್ಟಿದ್ರು. ಅಂತ ಒಂದು ಏನು ಓಡ್ಕಂತ RSS ಕುದುರೆಗೆ ಕಟ್ಟಿ ಹಾಕ್ಬೇಕಂತೇಳಿ ನಾವು ಭಾರತೀಯ ದಲಿತ ಪ್ಯಾಂಥರ್ ನಾವು ಪಥ ಸಂಚಲನ ಮಾಡ್ತೇವೆ ಅಂತೇಳಿ ಸರ್ಕಾರಕ್ಕೆ ಆಗ್ರಹ ಪಡಿಸ್ತೇವೆ. ಅಂದಿನ ಸುಮಾರು 2 ತಿಂಗಳು ಇವತ್ತು ರಾಜ್ಯದಲ್ಲಿ ಇಡೀ ದೇಶದಲ್ಲಿ RSS ಅವರು ನ್ಯಾಯಾಲಯಕ್ಕೆ ಎಲ್ಲಿ ಹೋಗಿದ್ದಿಲ್ಲ. ಆದ್ರೆ ಚಿತ್ತಾಪುರದಲ್ಲಿ ಒಂದು ಈ ಎಲ್ಲಾ ದಲಿತ ಸಂಘಟನೆ ಹೇಳಿದ್ರೆ ನ್ಯಾಯಾಲಯದಿಂದ ಹೋಗಿ ನ್ಯಾಯಾಲಯದಿಂದ ಅನುಮತಿ ಪಡ್ಕೊಂಡು ಒಂದು ಪಥಸಂಚಲನ ಮಾಡಂತ ನಿರ್ಮಾಣ ಇಡೀ ನಮ್ಮ ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ಮಾಡದಂತ ಹೇಳ್ಬೇಕಾಗ್ತದ. ಅದ್ರ ಜೊತೆಗೆ ನಮ್ಮ ಗುರುಗಳು ಬಂದಿದ್ದು ಜ್ಞಾನ ಪ್ರಕಾಶ್ ಸ್ವಾಮೀಜಿ ಸರ್ ಕರೆಸ. ಯಾಕಂದ್ರೆ ನಾವು ಅವ್ರಿಗೆ ಬಿಟ್ಟು ಏನೋ ಕಾರ್ಯಕ್ರಮ ಮಾಡಂಗಿಲ್ಲ. ಅವ್ರು ಇದ್ರಪ್ಪ ಅಂದ್ರ ನಮಗೊಂದು ದೊಡ್ಡ ಶಕ್ತಿ ಇದ್ದಂಗ ನಮಗ. ಅದಕ್ಕೆ ಸರ್ RSS ದವರು ಮಾಡಿದಂತ ಏನ್ 350 ಮಂದಿ ಅವ್ರು ಸೇರಿದ್ರು. ಅವತ್ತು ಗುರುಗಳು ಬಂದಾಗ ಅವ್ರು ಪ್ರತಿವಿರೋಧ ಮಾಡ್ಬೇಕು. ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ತಿಳಿಸ್ಬೇಕು. RSS ನ ಸಂಘ RSS ಕಾರ್ಯಚಟುವಟಿಕೆ ನಮ್ಮ ಜಿಲ್ಲೆಯಲ್ಲಿ ನಡೆಯಂಗಿಲ್ಲ ಅಂತ ಹೇಳಿ ಮಾಡಿದಾಗ ಚಿತ್ತಾಪುರದಲ್ಲಿ ಸುಮಾರು 10,000 ಜನ ಸೇರಿಸಿ ಅವತ್ತೇನಪ್ಪಾ ಅಂದ್ರೆ ಪಥ ಸಂಚಲನ ಕಾರ್ಯಕ್ರಮ ಮಾಡಿದೆವು ನಾವೆಲ್ಲ. ಅದೇ ಪ್ರಮಾಣದಲ್ಲಿ ಇವತ್ತು ಎ.ಸಿ. ದಾನಪ್ಪ ಮೋರೆ ಅವರು ಮತ್ತು ನಮ್ಮ ಆದಪ್ಪರು ರವಿ ಗಾಯಕ್ವಾಡ್ ಅವರು ಮತ್ತು ಎಲ್ಲ ನಮ್ಮ ತಿಮ್ಮಾರೆಡ್ಡಿ ಅವರ ನೇತೃತ್ವದಲ್ಲಿ ನಮಗೆ ಯಾಕಂದ್ರೆ ಏನೇ ಕಾರ್ಯಕ್ರಮ ಮಾಡಿದ್ರು ಒಂದು ಒಳ್ಳೆ ಸಹಕಾರ ನೀಡಿಕಾಗಿ ನಾವು ಒಂದು ಪ್ರಥಮ ಇದು ಸರ್ ಆಕ್ಚುಲಿ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಮಾಡಬೇಕಂತೇಳಿ ಒಂದು ವಿಚಾರ ಮಾಡಿದ್ದೆವು. ಆದ್ರ ನಾವು ಹೆದರ್ಕೊಂಡು ಅಲ್ಲಿ ಕಾರ್ಯಕ್ರಮ ಮಾಡಿಲ್ಲ, ಜನ ಸೇರ್ತದೆ ಇಲ್ವ ಅಂತೇಳಿ. ಆದ್ರ ಬರಕತ್ತಂತ ದಿನಗಳಲ್ಲಿ ಅಂಬೇಡ್ಕರ್ ಭವನದಲ್ಲಿ ಏನು ಸುಮಾರು 2,000 ಜನ ಸೇರಿಸಿ ಬರಕತ್ತಂತ ಹೇಳಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತೇವೆ ಅಂತೇಳಿ ಈ ಒಂದು ವೇದಿಕೆ ಮುಖಾಂತರ ಏನಪ್ಪಾ ಅಂದ್ರೆ ಆಗ್ರಹ ಪಡ್ತೇವೆ. ಇಲ್ಲಿವರೆಗೆ ಗ್ರಾಮ ಮಟ್ಟದಿಂದ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದ ಎಲ್ಲಾ ಪದಾಧಿಕಾರಿಗಳು ಅನೇಕ ನಮ್ಮ ಎಲ್ಲ ಗೆಳೆಯರ ಬಳಗದರೆಲ್ಲ ಕುಟುಂಬ ಸಹಿತ ಕಾರ್ಯಕ್ರಮ ಎಲ್ಲ ಇರೋದ್ರಿಂದ ಏನಪ್ಪಾ ಅಂದ್ರ ನಮ್ಮಲ್ಲಿ ಅವ್ರ ಕುಟುಂಬ ಸಹಿತ ಯಾಕಂದ್ರೆ ದಲಿತ ಪ್ಯಾಂಥರ್ ಕಾರ್ಯಕ್ರಮ ಅದ ಅಂದ್ರೆ ತಮ್ಮೆಲ್ಲರಿಗೂ ಈ ವೇದಿಕೆ ಮುಖಾಂತರ ಇನ್ನೊಂದ್ಸಲ ನಾವು ಧನ್ಯವಾದ ಸಲ್ಲಿಸ್ತೀನಿ. ಮತ್ತು ಈ ಒಂದು ವೇದಿಕೆಯಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಈ ವೇದಿಕೆ ಮೇಲೆ ಆಸೆನಂತ ಎಲ್ಲರಿಗೂ ವಂದಿಸಿ ನಾನು ಮಾಡ್ತೀನಿ. ದಲಿತ ಪ್ಯಾಂಥರ್, ದಲಿತ ಪ್ಯಾಂಥರ್.